ನಾಳೆ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ನಾಮಪತ್ರ ಸಲ್ಲಿಕೆ ನಾಮಪತ್ರ ಸಲ್ಲಿಕೆ ವೇಳೆ ಸಾವಿರಾರು ಜನ ಭಾಗಿಯಾಗ್ತಾರೆ. ವಿಶೇಷವಾಗಿ ಮೇಟಿ ಅವರ ಅಭಿಮಾನಿಗಳು ಭಾಗಿಯಾಗ್ತಾರೆ. ಬಾಗಲಕೋಟೆಯಲ್ಲಿ ಸಚಿವ ಆರ್.ಬಿ. ತಿಮ್ಮಾಪುರ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಜಿಲ್ಲೆಯಲ್ಲಿ ಪಕ್ಷದ ಹಿರಿಯ ನಾಯಕರು ಕೆಲಸವನ್ನ ಮಾಡಿದ್ದೇವೆ. 2 ಕ್ಷೇತ್ರದ ಉಪಚುನಾವಣೆ ನಮ್ಮ ಪರವಾಗಿದೆ. ನಾವು ಮಾಡಿದಂಥ ಅಭಿವೃದ್ಧಿ ಕೆಲಸಗಳು, ಸರ್ಕಾರದ ಪಂಚ ಗ್ಯಾರಂಟಿಗಳು ನಮ್ಮ ಕೈಯನ್ನ ಹಿಡಿಯುತ್ತೆ. ಸರ್ಕಾರ ಇದ್ದ ಪಕ್ಷಕ್ಕೆ ಮತ ಹಾಕಬೇಕೆಂಬ ಒಲವು ಸಹ ಜನರಲ್ಲಿ ಮೂಡಿದೆ. ಹೀಗಾಗಿ ನಮ್ಮ ಅಭ್ಯರ್ಥಿಗಳ ಗೆಲುವು ಖಚಿತ ಅಂತ ಹೇಳಿ ಸಚಿವರು ಹೇಳಿರುವಂತದ್ದು. ನಾಳೆ ಸಿಎಂ ಡಿಸಿಎಂ ನಾಮಪತ್ರ ಸಲ್ಲಿಕೆಗೆ ಹಾಜರು ಕೂಡ ಇರ್ತಾರೆ. ಬಾಗಲಕೋಟೆಯಲ್ಲಿ ಸಚಿವ ಆರ್.ಬಿ. ತಿಮ್ಮಾಪುರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ವಿಶೇಷವಾಗಿ ಮೇಟಿ ಅವರ ಅಭಿಮಾನಿಗಳು ಮತ್ತೆ ಬಿಜೆಪಿಯನ್ನು ತೊರೆದು ಹೋದ ಸಲನೇ ಇಂಡಿಪೆಂಡೆಂಟ್ ಅನ್ನಿತಿನಂತ ಮಲ್ಲಣ್ಣ ಚರಂತಿಮಠ ಅವರು ಒಕ್ರಾಣಿ ಅವ್ರ ಜೊತೆಗೆ ನಮ್ಮ ಅಧ್ಯಕ್ಷರು ಎಲ್ಲ ಕಡೆ ನಾವು ವರ್ಕ್ ಮಾಡಿದ್ವಿ. ಎಂಟೈರ್ ವಾತಾವರಣ ನೋಡಿದಾಗ ಜನ ಹೆಚ್ಚಿಗೆ ಸೇರ್ತಾರೆ. ಚುನಾವಣೆ ನಮ್ಮ ಪರವಾಗಿದೆ. ಕಾರಣ ಏನಂದ್ರೆ ನಾವು ಮಾಡ್ತಕ್ಕಂಥ ಕೆಲಸಗಳು, ನಾವು ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಹಾಗೂ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳು ನಮ್ಮನ್ನು ಕೈ ಹಿಡಿತಾ ಇದ್ದಾವೆ. ಯಾರು ಇವತ್ತು ದುರಾಡಳಿತ ನಡೆಸಿ ಸರ್ಕಾರ ಪತನ ಆಗಿತ್ತು ಅವರು ಮತ್ತೆ ಅಧಿಕಾರಕ್ಕೆ ಬರ್ಲಿಕ್ಕೆ ಆಹ್ವಾನಿಸ್ತಾ ಇದ್ದಾರೆ. ಯಾರೋ ಒಬ್ಬರಲ್ಲಿ ಶಾಸಕರು ಬರೋದ್ರಿಂದ ಏನಾಗೋದಿಲ್ಲ. ಸರ್ಕಾರ ಇದ್ದ ಕಡೆ ನಾವು ಜನ ಮತ ಹಾಕ್ಬೇಕು ಅಂತಕ್ಕಂಥ ವಾತಾವರಣ ಎಲ್ಲ ಕಡೆ ಇದೆ. ಆದ್ರಿಂದ ಗೆಲುವು ನಮ್ದು ಖಚಿತ. ವಿಶೇಷವಾಗಿ ಸಿಎಂ ಅವ್ರು ಬರ್ತಾ ಇದ್ದಾರೆ, ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಶಿವಕುಮಾರ್ ಅವ್ರ ಸಾಹೇಬರು ಬರ್ತಾರೆ. ಅದ್ರ ಜೊತೆಗೆ ಎಂ.ಬಿ. ಪಾಟೀಲ್ರು, ಶಿವಾನಂದ ಪಾಟೀಲ್ರು, ಐ ಥಿಂಕ್ ಎಚ್.ಕೆ. ಪಾಟೀಲ್, ಜಮೀರ್ ಅಹಮದ್, ಇನ್ನು ತುಂಬಾ ಜನ ಬರ್ತಾರೆ. ನಾನಿನ್ನು ವೇಟ್ ಮಾಡ್ತಾ ಇದ್ದೀನಿ, ಇನ್ನು ಕಳಿಸಿಲ್ಲ. ವಿಶೇಷವಾಗಿ ಮೇಟಿ ಅವರ ಅಭಿಮಾನಿಗಳು ಮತ್ತೆ ಬಿಜೆಪಿಯನ್ನು ತೊರೆದು ಹೋದ ಸಲನೇ ಇಂಡಿಪೆಂಡೆಂಟ್ ಅನ್ನಿತಿನಂತ ಮಲ್ಲಣ್ಣ ಚರಂತಿಮಠ ಅವರು ಒಕ್ರಾಣಿ ಅವ್ರ ಜೊತೆಗೆ ನಮ್ಮ ಅಧ್ಯಕ್ಷರು ಎಲ್ಲ ಕಡೆ ನಾವು ವರ್ಕ್ ಮಾಡಿದ್ವಿ. 2 ಕ್ಷೇತ್ರದ ಉಪಚುನಾವಣೆ ನಮ್ಮ ಪರವಾಗಿದೆ. ಖಂಡಿತವಾಗ್ಲೂ ಕೂಡ ನಮ್ಮ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ. ನಾವು ಮಾಡಿದಂಥ ಅಭಿವೃದ್ಧಿ ಕೆಲಸಗಳು ಎಲ್ಲವೂ ಸಹ ನಮ್ಮ ಕೈ ಹಿಡಿಯುತ್ತೆ. ನಾಳೆ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರೆ. ಹಾಗಾಗಿ ನಾಳೆ ಸುಮಾರು ಜನ ಸೇರುವಂತಹ ನಿರೀಕ್ಷೆ ಇದೆ. ಸಾವಿರಾರು ಜನ ಅದರಲ್ಲಿ ಭಾಗಿಯಾಗ್ತಾರೆ. ವಿಶೇಷವಾಗಿ ಮೇಟಿ ಅವರ ಅಭಿಮಾನಿಗಳು ಭಾಗಿಯಾಗ್ತಾರೆ ಎನ್ನುವಂಥ ಮಾತನ್ನು ಸಹ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಎಷ್ಟು ಜನ ಭಾಗಿಯಾಗ್ತಾರೆ, ಏನೆಲ್ಲ ನಿರೀಕ್ಷೆಗಳು ಇರಬಹುದು ಅಂತೇಳಿ ಕಾದು ನೋಡಬೇಕಾಗಿದೆ. ಬಾಗಲಕೋಟೆಯಲ್ಲಿ ಆರ್.ಬಿ. ತಿಮ್ಮಾಪುರ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಜಿಲ್ಲೆಯಲ್ಲಿ ಪಕ್ಷದ ಹಿರಿಯ ನಾಯಕರು ಕೆಲಸವನ್ನ ಮಾಡಿದ್ದಾರೆ. 2 ಕ್ಷೇತ್ರದ ಉಪಚುನಾವಣೆ ನಮ್ಮ ಪರವಾಗಿದೆ. ನಾವು ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಸಹ ಮಾಡಿದ್ದೇವೆ. ನಾಳೆ ಸಿಎಂ ಮತ್ತೆ ಡಿಸಿಎಂ ಸಹ ನಾಮಪತ್ರ ಸಲ್ಲಿಕೆಗೆ ಹಾಜರಿರ್ತಾರೆ ಅಂತೇಳಿ ಹೇಳಿಕೆಯನ್ನು ಸಹ ಕೊಟ್ಟಿರುವಂತದ್ದು. ಹೀಗಾಗಿ ನಮ್ಮ ಅಭ್ಯರ್ಥಿಗಳ ಗೆಲುವು ಖಚಿತ ಅಂತೇಳಿ ಸಚಿವರು ಹೇಳ್ತಾ ಇದ್ದಾರೆ. ಸರ್ಕಾರ ಇದ್ದ ಪಕ್ಷಕ್ಕೆ ಮತ ಹಾಕಬೇಕೆಂಬ ಒಲವು ಜನರಲ್ಲಿದೆ. ಯಾಕಂತ ಹೇಳಿದ್ರೆ ಗ್ಯಾರಂಟಿ ಸರ್ಕಾರವನ್ನ ಕೈ ಹಿಡಿತಾರೆ ಜನ ಇರುವಂತಹ ನಿರೀಕ್ಷೆ ಸಹ ನಮ್ಮಲ್ಲಿದೆ. ಖಂಡಿತವಾಗ್ಲೂ ಸಹ ನಮ್ಮ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ. ನಮ್ಮ ಅಭಿವೃದ್ಧಿ ಕೆಲಸಗಳು, ಸರ್ಕಾರದ ಪಂಚ ಗ್ಯಾರಂಟಿಗಳು ನಮ್ಮ ಕೈ ಹಿಡಿಯುತ್ತೆ ಅನ್ನುವಂತಹ ಮಾತನ್ನ ಸಹ ಹೇಳ್ತಾ ಇದ್ದಾರೆ. ಇಂಡಿಪೆಂಡೆಂಟ್ ಅನ್ನಿತಿನಂತ ಮಲ್ಲಣ್ಣ ಚರಂತಿಮಠ ಅವರು ಒಕ್ರಾಣಿ ಅವ್ರ ಜೊತೆಗೆ ನಮ್ಮ ಅಧ್ಯಕ್ಷರು ಎಲ್ಲ ಕಡೆ ನಾವು ವರ್ಕ್ ಮಾಡಿದ್ವಿ. ಎಂಟೈರ್ ವಾತಾವರಣ ನೋಡಿದಾಗ ಜನ ಹೆಚ್ಚಿಗೆ ಸೇರ್ತಾರೆ. ಚುನಾವಣೆ ನಮ್ಮ ಪರವಾಗಿದೆ. ಕಾರಣ ಏನಂದ್ರೆ ನಾವು ಮಾಡ್ತಕ್ಕಂಥ ಕೆಲಸಗಳು, ನಾವು ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಹಾಗೂ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳು ನಮ್ಮನ್ನು ಕೈ ಹಿಡಿತಾ ಇದ್ದಾವೆ. ಯಾರು ಇವತ್ತು